ಆಸ್ತಿಗಾಗಿ ಸಹೋದರಿ ಮೇಲೆ ಅಣ್ಣ ಅತ್ತಿಗೆ ಮಾರಣಾಂತಿಕ ಹಲ್ಲೆ. ಯುವತಿಗೆ ಪ್ರಾಣಭೀತಿ, ತನಗೆ ರಕ್ಷಣೆ ನೀಡುವಂತೆ ಪೊಲೀಸರಲ್ಲಿ ಆಗ್ರಹ. ನಮ್ಮಣ್ಣ ತುಂಬ ನನಗೆ ಪಾಂಡುರಂಗರಾವು ಅಂತ ಹೇಳ್ಬಿಟ್ಟು ಸ್ವಂತ ಅಣ್ಣನೇ ಪದ್ಮಾಬಾಯಿ ಅತ್ತಿಗೆ ತುಂಬ ಕಳೆದ ನಮ್ಮಮ್ಮ 10 ವರ್ಷದಿಂದನೂ ಕೂಡ ಇವರು ನನಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಯಾಕಂದರೆ ಮಾರಣಾಂತಿಕ ಹಲ್ಲೆ ನಡೆಸ್ತಾ ಇದ್ದಾರೆ. ತುಂಬ ಟಾರ್ಚರು, ಅಂದರೆ ಕುಡಿಯೋಕ್ಕೆ ನೀರು ಸಹ ಕೊಡ್ತಾ ಇಲ್ಲ, ಅನ್ನನೂ ಕೊಡ್ತಾ ಇಲ್ಲ, ತುಂಬ ಇದು ಮಾಡ್ತಾ ಇದ್ದಾರೆ. ಆಫ್ ಮಾಡ್ರೆ ಕೇಸ್ ಮಾಡೋಕ್ಕೆ ನೀನು ಸಾಯಿಸ್ತೀನಿ ಅಂತ ಇದ್ದಾರೆ. ಒಂದು ತುತ್ತು ಅನ್ನನೂ ಕೊಡ್ತಾ ಇಲ್ಲ. ದಯವಿಟ್ಟು ತುಂಬ ಇದು ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ದುಡ್ಡಿಂದ ಮುಚ್ಚಿಸ್ತಾ ಇದ್ದಾರೆ. ಆಸ್ತಿಗೋಸ್ಕರ ಇವರು ನನ್ನ ಬಿಟ್ಟು ಮನೆ ಬಿಟ್ಟು ಹೋಗು ಅಂತ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ಆ ಸೇಸ್ಪುರ ಪೊಲೀಸ್ ಸ್ಟೇಷನ್ಗೆ ಬಂದು 4 ದಿನ ಆಯಿತು, ಏನೂ ಸಹ ಕ್ರಮ ಕೈಗೊಳ್ಳಕ್ಕಾಗ್ತಾ ಇಲ್ಲ. ನನಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಈ ಥರ ಇದು ತೊಂದರೆ ಕೊಡ್ತಾ ಇದ್ದಾರೆ. ಮನೇಲಿ ಯಾರೂ ಸಹ ಇದು ಮಾಡ್ತಾ ಇಲ್ಲ. ತುಂಬ ಟಾರ್ಚರು ಸರ್. ಆಸ್ತಿ ಕೊಡು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು, ದುಡ್ಡು ಕೊಡು ಅಂತ ಪ್ರತಿದಿನ ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ. ದಯವಿಟ್ಟು ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನೀವೇನು ಕೆಲಸ ಮಾಡ್ತೀರಾ? ನಾನು ಸರ್ ಪ್ರೈವೇಟ್ ಟೀಚರ್ ಸರ್. 10,000 ಸಂಬಳ ಕೊಡ್ತಾರೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ 7,000 ಟ್ಯಾಬ್ಲೆಟ್ ಹೋಗುತ್ತೆ, 3,000 ಬಸ್ ಚಾರ್ಜ್ಗೆ ಹೋಗುತ್ತೆ. ಇನ್ನು 2,000ದಲ್ಲಿ ನಾನು ಜೀವನ ಮಾಡ್ಕೊಂಡಿದ್ದೀನಿ ಸರ್. ನಾನು ಅಷ್ಟೇ ಶನಿವಾರ ನೈಟು ಸರ್ 12 ಗಂಟೆ 10:30 ಆಗಿರೋದು ಸರ್. ಇದು ಯಾರೂ ಮನೇಲಿ ಬರ್ತಾ ಇಲ್ಲ ಸರ್. ನಾನು ಒಬ್ಬಳೇ ಬಂದು ಎಲ್ಲರಿಗೂ ಇದರಿಂದ ಕರ್ಕೊಂಡ್ಬಂದು ಪಾಪ ಸೇರಿಸಿ ಇಲ್ಲಿ ಇದನ್ನು ಕೊಟ್ಟಿರೋ ಇಷ್ಟು ದಿನ ಆಯಿತು, ಏನೂ ಇದಾಗ್ತಾ ಇಲ್ಲ ಸರ್. ಅದಕ್ಕೇನೆ ನಿಮ್ಮನ್ನು ಕರ್ಸ್ಕೊಂಡಿದ್ದೀನಿ ನಾನು. ಅಲ್ಲೇ ಮಾಡಿರೋದು ಇದು ಸ್ಕೇಲ್, ಬಟ್ಟೆ ಹೊಲಿಯೋ ಸ್ಕೇಲಿಂದ ಸರ್. ಏನೂ ಇದು ಮಾಡಿಲ್ಲ ನಾನು, ಅವ್ರಿಗೇನೂ ಟಾರ್ಚರು ಮಾಡಿಲ್ಲ ನಾನು. ಬಟ್ಟೆ ಹೊಲಿಯೋದನ್ನ ನನ್ನ ಪೀಸು ಈಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಬಿಟ್ಟು ಹೋಗು, ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಪಾಂಡುರಂಗ ಅಂತ ಸರ್, ಸ್ವಂತ ಅಣ್ಣನೇನೆ ಸರ್. ಅವರು ಸ್ವಂತ ಅಣ್ಣ ಅತ್ತಿಗೆನೇ ಸರ್ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇರೋದು. ಪದ್ಮಾಬಾಯಿ ಸರ್, ಅವರಿಂದನೇ ಸರ್. ಅವ್ರು ತುಂಬ ಅವ್ರು ಹೇಳ್ದಂಗೆ ಇವ್ರು ಮಾಡ್ತಾರೆ ಸರ್ ನನಗೆ. ಈಗ ನಿಮ್ಮ ಮೇಲೆ ಅಲ್ಲೇ ಇದಾಗಲೇ ಎಷ್ಟು ಬಾರಿ ಆಗ್ತಿರೋದು? ಇದು ತುಂಬ ಬಾರಿ ಆಗಿದೆ ಸರ್. ನಾನು ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಇದು ಲಾಸ್ಟ್ ಟೈಮು ಆಗಿತ್ತು ಸರ್. ಅದು ಎಲ್ಲ ಇದಾಗಿದೆ. ಬಟ್ ಇಲ್ಲಿ ಏನು ಇದಾಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಾನು ಇಷ್ಟೊಂದು ಕೇಳ್ಕೊತಾ ಇದ್ದೀನಿ.